ನಾವು ಹಣಕ್ಕಾಗಿ ಬದಲಾಗ್ತೀವ ಅಥವಾ ಹಣ ಬಂದ ಮೇಲೆ ನಮ್ಮ ನಿಜ ಸ್ವಭಾವ ಹೊರಬರುತ್ತಾ? ಈ ಪ್ರಶ್ನೆ ಈ ಕಾದಂಬರಿ ಓದಿದ ಮೇಲೆ ಕಾಡ್ತಿದೆ. ಸರಳವಾದ ಸುಂದರ ಮಾನವ ಸಂಬಂಧಗಳಿಂದ ಕೂಡಿದ ಸುಧಾಮೂರ್ತಿಯವರ ಕಾದಂಬರಿ ಡಾಲರ್ ಸೊಸೆ. ಮಧ್ಯಮ ವರ್ಗದ ಕುಟುಂಬದ ಕತೆ. ಗೌರಮ್ಮ ಮತ್ತು ಶಾಮಣ್ಣ ದಂಪತಿಗಳಿಗೆ ಚಂದ್ರು, ಗಿರೀಶ್ ಮತ್ತು ಸುರಭಿಯನ್ನು 3 ಮಕ್ಕಳಿರ್ತಾರೆ. ಶಾಮಣ್ಣ ಸಂಸ್ಕೃತ ಮೇಷ್ಟ್ರು, ಗೌರಮ್ಮ ಗೃಹಿಣಿ. ಬೆಂಗಳೂರಲ್ಲಿ ಒಂದು ಪುಟ್ಟ ಮನೆ ಅವರ ವಾಸಕ್ಕೆ. ಚಂದ್ರು ಮತ್ತು ಗೌರಮ್ಮಂಗೆ ಬದುಕಿನ ಬಗ್ಗೆ ತುಂಬ ಮಹತ್ವಾಕಾಂಕ್ಷೆ ಇರುತ್ತೆ. ದುಡ್ಡು ಚೆನ್ನಾಗಿ ಸಂಪಾದನೆ ಮಾಡಬೇಕು, ಎಲ್ಲರೆದುರಿಗೂ ಚೆನ್ನಾಗಿರಬೇಕು ಅನ್ನೋ ಕನಸುಗಳು. ಚಂದ್ರು ಇಂಜಿನಿಯರಿಂಗ್ ಮಾಡಿ ಅಮೇರಿಕದಲ್ಲಿ ಕೆಲಸ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿರ್ತಾನೆ. ಅವನಿಗೆ ಮೊದಲು ಧಾರವಾಡದಲ್ಲಿ ಕೆಲಸ ಸಿಗುತ್ತೆ. ವಿನುತಾ ಧಾರವಾಡದ ಹುಡುಗಿ, ಅಪ್ಪ ಅಮ್ಮ ಇಲ್ಲದ ಅನಾಥೆ. ಅವಳದೇ ಮನೆಯಲ್ಲಿ ಅವರ ಚಿಕ್ಕಪ್ಪ ಮತ್ತು ಅವ್ರ ಮಕ್ಕಳು ಮನೆಯವ್ರ ಜೊತೆ ವಾಸವಾಗಿರ್ತಾಳೆ. ಈ ಎಲ್ಲರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂಥ ಹುಡುಗಿ, ತುಂಬ ಸ್ವಾಭಿಮಾನಿ ಮತ್ತು ಗಾಯಕಿ ಕೂಡ. ಅವಳಿಗೊಳ್ಳೆ ಕಂಠನೂ ಇರುತ್ತೆ. ಈ ಎಲ್ಲ ಗಾಯನ ಸ್ಪರ್ಧೆಗಳಲ್ಲೂ ಅವಳೇ ಗೆಲ್ತಿರ್ತಾಳೆ. ಬೇರೆ ಬೇರೆ ಊರುಗಳಿಗೆ ಹೋಗಿ ಗೆದ್ದು ಬರ್ತಿರ್ತಾಳೆ. ಧಾರವಾಡಕ್ಕೆ ಕೆಲ್ಸಕ್ಕೆ ಬಂದ ಚಂದ್ರು ಅವ್ರ ಮನೆಯಲ್ಲೇ ಬಾಡಿಗೆ ಉಳ್ಕೊತಿರ್ತಾನೆ. ವಿನುತೆಯನ್ನು ನೋಡಿದ ಚಂದ್ರುಗೆ ಅವಳ ಮೇಲೆ ಪ್ರೀತಿ ಹುಟ್ಟಿರುತ್ತೆ. ಆದರೆ ಧಾರವಾಡದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಸ್ವಲ್ಪ ದಿನಕ್ಕೆ ಅವನಿಗೆ ಅಮೇರಿಕಾದಿಂದ ಕೆಲಸದ ಆಫರ್ ಬರುತ್ತೆ. ಕನಸಿಗೆ ರೆಕ್ಕೆ ಬಂದು ಅಮೇರಿಕಕ್ಕೆ ಹಾರಿದ ಚಂದ್ರುಗೆ ಅಲ್ಲಿನ ಜೀವನ ಶೈಲಿಗೆ ಅವನು ಮಾರು ಹೋಗ್ತಾನೆ. ಅಮೇರಿಕಾದಲ್ಲೇ ಶಾಶ್ವತವಾಗಿ ನೆಲೆಸೋ ಕನಸು ಕಾಣೋಕ್ಕೆ ಶುರು ಮಾಡ್ತಾನೆ. ಅವನ ಕಂಪ್ನಿಯಿಂದ ದೂರ ಹೋಗಿ ಗ್ರೀನ್ ಕಾರ್ಡ್ ಇಶ್ಯೂಸ್ ಎಲ್ಲ ಆಗಿ ಸುಮಾರು ವರ್ಷಗಳು ಅವನು ಬರೋದಕ್ಕಾಗದೆ ಅಲ್ಲೇ ಉಳ್ಕೋಬೇಕಾದಂತಹ ಪರಿಸ್ಥಿತಿ ಬಂದಿರುತ್ತೆ. ಇಲ್ಲಿ ಊರಲ್ಲಿ ಚಂದ್ರುಗಿಂತ ಮೊದಲೇ ಗಿರೀಶ್ನಿಗೆ ಮದುವೆ ತಯಾರಿ ನಡೀತಿರುತ್ತೆ. ಕಾರಣಾಂತರಗಳಿಂದ ಧಾರವಾಡದಿಂದ ಬೆಂಗಳೂರಿಗೆ ಬಂದಂತಹ ವಿನುತೆ ಗಿರೀಶನನ್ನು ಮದುವೆ ಆಗೋ ಪ್ರಸಂಗ ಬರುತ್ತೆ. ಚಂದ್ರು ಯಾವತ್ತು ಅವನ ಪ್ರೀತಿನ ಅವಳ ಹತ್ರ ಹೇಳ್ಕೊಂಡಿರಲ್ಲ. ಆದರೆ ತಮ್ಮನನ್ನು ಮದುವೆ ಆಗ್ತಿರೋದು ತನ್ನದೇ ಪ್ರೀತಿ ಹುಡುಗಿ ಅಂತ ಗೊತ್ತಾದಾಗ ಸ್ವಲ್ಪ ಮಟ್ಟಿಗಿನ ಅಸೂಯೆ ಖಂಡಿತ ಕಾಡುತ್ತೆ. ಆದರೆ ಡಾಲರ್ನ ವ್ಯಾಮೋಹ ಅದಕ್ಕಿಂತ ಜಾಸ್ತಿ ಇರುತ್ತೆ. ವಿನುತೆ ಗಿರೀಶನ ಮುದ್ದಿನ ಮಡದಿ, ಮನೆಯ ಒಳ್ಳೆ ಸೊಸೆ. ಮನೆಯವರನ್ನೆಲ್ಲ ಹೊಂದಾಣಿಕೆ ಮಾಡಿಕೊಂಡು ಚೆನ್ನಾಗಿ ನೋಡ್ಕೊತಿರ್ತಾಳೆ. ಚಂದ್ರು ಬಹಳ ವರ್ಷಗಳ ನಂತರ ಬೆಂಗಳೂರಿಗೆ ಬರ್ತಾನೆ. ಅವನಿಗೆ ಮದುವೆ ಮಾಡೋದಕ್ಕೆ ಗೌರಮ್ಮ ಸಂಭ್ರಮದಿಂದ ಹೆಣ್ಣು ನೋಡೋಕ್ಕೆ ಶುರು ಮಾಡ್ತಾರೆ. ಅಮೇರಿಕದ ಹುಡುಗನಿಗೆ ಮಗಳನ್ನು ಕೊಡೋಕ್ಕೆ ಶ್ರೀಮಂತ ಮನೆತನದವರೆಲ್ಲ ಬಂದಿರ್ತಾರೆ. ಅವನನ್ನು ಮದುವೆ ಆದರೆ ಅಮೇರಿಕಕ್ಕೆ ಹೋಗ್ಬೋದು ಅನ್ನೋ ಆಸೆ. ಅಲ್ಲಿಂದ ಶುರುವಾಗುತ್ತೆ ಈ ಸುಂದರ ಕುಟುಂಬದಲ್ಲಿ ಮನೆಯ ವಾತಾವರಣ ಬದಲಾಗೋದಕ್ಕೆ. ಶ್ರೀಮಂತ ಸೊಸೆಯ ಪಾರಾಯಣ, ಹೋಲಿಕೆ ಎಲ್ಲವೂ ಒಂದು ನೆಮ್ಮದಿಯುತ ಕುಟುಂಬವನ್ನು ಡಾಲರ್ ಬಂದು ಹಾಳು ಮಾಡುತ್ತೆ. ಪ್ರೀತಿ, ವಿಶ್ವಾಸ, ಅಕ್ಕರೆ, ಹೊಂದಾಣಿಕೆ, ಒಳ್ಳೆಯತನ ಎಲ್ಲ ಮಾಯ ಆಗಿ ಬರೀ ಡಾಲರ್ ಪ್ರಶಂಸೆಯೇ ತುಂಬಿ ಹೋಗಿ ಮಾನವ ಸಂಬಂಧಗಳನ್ನೇ ಕಳೆದು ಹೋದಾಗ ಮತ್ತೊಂದು ಸತಿ ಅದೆಲ್ಲ ಬೇಕು ಅಂತ ಬಯಸಿದ್ರು ಅದು ಮರೀಚಿಕೆನೆ. ಈ ಕಥೆಯಲ್ಲಿ ಅಮೆರಿಕದ ಜೀವನ ಶೈಲಿಯ ಬಗ್ಗೆ ರೋಚಕ ವಿವರಗಳಿವೆ. ಇಲ್ಲಿ ವಿಲನ್ ಅಂತ ಯಾರೂ ಇಲ್ಲ, ಆದರೆ ಬದಲಾದ ಪಾತ್ರಗಳು ಮಾತ್ರ ಇದೆ. ಈ ಪುಸ್ತಕ ಓದಿದ ಮೇಲೆ ನಾವು ಹಣವನ್ನು ಕಂಟ್ರೋಲ್ ಮಾಡ್ತೀವ ಅಥವಾ ಹಣನೇ ನಮ್ಮನ್ನು ಕಂಟ್ರೋಲ್ ಮಾಡುತ್ತಾ ಅನ್ನೋ ಪ್ರಶ್ನೆ ಹಾಗೆ ಉಳ್ಕೊಂಡಿದೆ. ಕುತೂಹಲಕ್ಕೆ ನೀವು ಒಂದ್ಸತಿ ಓದಿ, ಕತೆ ಚೆನ್ನಾಗಿದೆ.